ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈಗಾಗಲೇ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂಥ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಪವಿತ್ರವಾದಂಥ ಒಂದು ಶ್ಲೋಕ ಇದೆ. ಯಾರು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಯಾರು ಹೋರಾಟ ಮಾಡ್ತಾರೆ, ಅವರನ್ನ ಧರ್ಮ ರಕ್ಷಣೆ ಮಾಡ್ತದೆ ಅಂತ. ಭಾರತ ಇವತ್ತಿಗೂ ಹಿಂದೂ ಧರ್ಮ ಸನಾತನ ಧರ್ಮ ಉಳಿಬೇಕಾದ್ರೆ ಆಯಾ ಕಾಲದಲ್ಲಿ ಋಷಿ ಮುನಿಗಳು, ಸಂತರು, ಸಾಧಕರು, ರಾಜ ಮಹಾರಾಜರು, ಮಹಾರಾಣಿಯರು ನಮ್ಮ ಧರ್ಮವನ್ನ ಮೊಘಲರಿಂದ, ಬ್ರಿಟಿಷರಿಂದ, ಡಚ್ರಿಂದ, ಪೋರ್ಚುಗೀಸರಿಂದ, ಪೂನರಿಂದ ಇಷ್ಟೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಆದರೂ ಸಹ ಈ ಧರ್ಮವನ್ನ ನಾಶ ಮಾಡಲಿಕ್ಕೆ ಜಗತ್ತಿನ ಎಲ್ಲ ಶಕ್ತಿಗಳಿಗೆ ಸಾಧ್ಯ ಆಗಲಿಲ್ಲ. ನಮ್ಮ ಬೊಮ್ಮಾಯಿ ಸಾಹೇಬ್ ಹೇಳ್ದಂಗೆ ದಿ ಅಲೆಕ್ಸಾಂಡರ್ ಗ್ರೇಟ್ ಅವನು ಭಾರತದ ದಂಡಿಯಲ್ಲೇ ಬಂದು ಸೋಲಕೊಂಡು ಹೋಗ್ಬೇಕಾಯ್ತು. ಅಂದ್ರೆ ಅವತ್ತಿನ ಭಾರತದ ಮಣ್ಣು ಎಷ್ಟು ಶ್ರೇಷ್ಠ ಅನ್ನುವಂಥದ್ದು ಅಲೆಕ್ಸಾಂಡರ್ ಹೇಳ್ತಾನೆ. ಅವ್ನು ಹೋಗು ಮುಂದೆ ವಾಪಸ್ ತನ್ನ ದೇಶಕ್ಕೆ ಹೋಗು ಮುಂದೆ ಹಾದಿಯಲ್ಲಿ ಅವನಿಗೆ ಆರೋಗ್ಯ ಕ್ಷೀಣ ಆಗಿ ಸಾಯ್ತಾನೆ. ಆದ್ರೆ ಒಂದು ಮಾತು ಹೇಳಿರ್ತಾನೆ ಅವನು, ನಾನು ಸತ್ತ ಮೇಲೆ ನನ್ನ ಹೆಣದ ಎರಡು ಕೈಗಳೆಲ್ಲರೂ ಮ್ಯಾಲೆ ಇಟ್ಟು ನಾನು ಮೆರವಣಿಗೆ ಮಾಡಿ ನಾನು ಅಂತ್ಯಕ್ರಿಯೆ ಮಾಡ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟು ನಾವು ಸಂಪಾದನೆ ಮಾಡಲಿ, ಎಷ್ಟು ದೇಶಗಳನ್ನು ಗೆಲ್ಲಿ, ಜಗತ್ತು ಗೆಲ್ಲಿ, ಅದ್ರ ಹೋಗು ಮುಂದೆ ನಾವೆಲ್ಲರೂ ಖಾಲಿ ಕೈಲೇ ಹೋಗ್ತೀವನ್ನಂತ ಸಂದೇಶವನ್ನ ಅಲೆಕ್ಸಾಂಡರ್ ಕೊಡ್ತಾನೆ. ಅಂದ್ರೆ ಜಗತ್ತಿನಲ್ಲಿ ನಾನು ಎಲ್ಲ ಜಗತ್ತನ್ನ ಗೆದ್ದೆ, ಆದರೆ ಭಾರತವನ್ನು ಗೆಲ್ಲಿಕ್ಕೆ ಹೋಗಿ ನಾನು ವಾಪಸ್ ಹೋಗುವಂತ ಒಂದು ಪರಿಸ್ಥಿತಿ ಬಂದು ನಾನು ಏನೂ ಇಲ್ಲಾರ್ದೇ ಹೋಗ್ಬೇಕಾಯ್ತು ಅನ್ನೋ ಸಂದೇಶ ಇವತ್ತಿನ ರಾಜಕಾರಣಿಗಳಿಗೆ ಅದು ಅರಿವಾಗಬೇಕಾಯ್ತು. ಇವತ್ತು ಧರ್ಮ ರಕ್ಷಣೆ ಆದಾಗ ಮಾತ್ರ ಇವತ್ತು ನಾವೆಲ್ಲ ಇವತ್ತು ಜೀವಂತ ಇರ್ಲಿಕ್ಕೆ ಸಾಧ್ಯ. ಅದು ದುರ್ದೈವ ಅಂದ್ರೆ ಅನೇಕ ಮಠಾಧೀಶರು ಇಲ್ಲಿ ಕೂಡಿದಂಥವ್ರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಬೊಮ್ಮಾಯಿಯವರು ಸಹ ಅದ್ಭುತವಾಗಿಯೇ ಇವತ್ತು ಮಾತನಾಡಿದ್ದಾರೆ. ಇವತ್ತು ಯಾರೋ ಒಂದು ಮಕ್ಕಳ ಅಪ್ಪ ಮಕ್ಕಳ ಮಾತು ಕೇಳಿ ಹೊರಗೆ ಹಾಕಿರ್ಬೋದು, ಆದರೆ ಈ ಹಿಂದೂ ಸನಾತನ ಧರ್ಮದವರು ನಾನು ಕೈ ಬಿಡಲಿಲ್ಲ. ಏನು ನಮ್ಮ ಕುದುರೆ ಸಂಗಮ ಸ್ವಾಮಿಗಳು ಹೇಳ್ತಾರಲ್ಲ, ಎತ್ತ ಒಳಗಿದ್ರ ನನ್ನ ಮಗನ ಭವಿಷ್ಯ ಅನ್ನುವಂಥ ಚಿಂತೆ ನಾನು ಕಾಡ್ಲಾಕತ್ತ. ಆದ್ರೆ ದೈವ ಹೆಂಗೆ ಕೂಡಿ ಬರ್ತದಲ್ಲ, ಗಣೇಶನ ಹಬ್ಬದಿಂದ ಪ್ರಾರಂಭ ಆದಂತ ನನ್ನ ಈ ಒಂದು ಧರ್ಮ ಜಾಗೃತಿ ಯಾತ್ರೆ ಏನಿದೆಯಲ್ಲ, ಎಲ್ಲಿ ಹಿಂದೂ ಸನಾತನ ಧರ್ಮ ನೋಡಿ ಓಟ್ ಹಾಕೋರಿರ್ಲಿಲ್ಲ, ಅಲ್ಲಿ ಬರೇ ತಮ್ಮ ಜಾತಿಯ ಒಬ್ಬ ನಾಯಕ ಆಗ್ಬೇಕು, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಕಲ್ಪನೆ ಇರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಸಹಿತ ಇವತ್ತು ಕೇಸರಿ ಧ್ವಜ ಹಾರ್ತಾ ಇದೆ. ಅವಶ್ಯಕತೆ ಇತ್ತು. ನಾನು ನಿನ್ನೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದೆ. ಎರಡೂವರೆ ತಾಸು ಅಲ್ಲಿ ಕಾಲಭೈರವನ ಲಕ್ಷ ದೀಪೋತ್ಸವದಲ್ಲಿ ನಮ್ಮ ಗುರುಗಳಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮಿಗಳು ಕರ್ಕೊಂಡು ಅಡ್ಡಾಡಿದ್ರು. ಎಲ್ಲ ಕಡೆ ಲಕ್ಷ ದೀಪೋತ್ಸವ, ದೀಪಾವಳಿಗೆ ಅವ್ರೊಡನೆ ಎಲ್ಲ ಅಡ್ಡಾಡಿ ಎಲ್ಲ ಪೂಜೆ ಪುನಸ್ಕಾರ ಮುಗಿಸಿ ಕೊನೆಗೆ ಹೋಗೋ ಮುಂದೆ ಹೆಂಗೆ ನಡೆದಿದ್ದಾರೆ ನಿಮ್ಮದು ಹಿಂದೂ ಸಮಾಜದ ಜನಜಾಗೃತಿ ಅಂದಾಗ ಬಹಳ ಅದ್ಭುತ. ಅವರನ್ನ ಎಲ್ಲೂ ರೊಕ್ಕ ಖರ್ಚು ಮಾಡಿಲ್ಲ, ಡಾಬಾ ಕರೆದಿಲ್ಲ, ವಿಶೇಷ ಜೀಪ್ ಕೊಟ್ಟು ಕಳಿಸಿಲ್ಲ, ಯಾರಿಗೂ ದಾರು ಕುಡಿಸಿಲ್ಲ. ಅದು 10-15 ಸಾವಿರ ಜನ ಕೂಡ್ಲಾಕತ್ತಾರ ಅಂತ ಹೇಳಿದೆ. ಅವ್ರು ಎಷ್ಟು ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ರು. ಮತ್ತು ಕೂಡ್ಲಾರ್ದೆ ಏನ್ ಮಾಡ್ತಾರೆ, ಅವ್ರಿಗೆ ಇದು ದರ್ಜ ಬಂದೈತಿ ಅಂತ ಅದು ಗೊತ್ತಾಗ್ಬಿಟ್ಟೈತೆ ಜನರಿಗೆ. ಹಿಂದೂ ಸಮಾಜ ಹಿಂದುತ್ವ ಉಳಿಲಿಲ್ಲ ಅಂದ್ರೆ
ನಮ್ಗೆಲ್ಲ ಪಾಕಿಟ್ ಹಂಚ ಅಂತೇಳಿ ಓಟ್ ಹಾಕೋತ ಹೋದ್ರೆ ಕರೋನಾ ಗಿರೇಟಿಗೆ ಓಟ್ ಹಾಕ್ತಾರನ್ನಾಗಲೇ ನೀವು ತಕ್ಕೊಂಡು ಬಿಟ್ಟೆ ನಾ ಇಲ್ಲಿ ನೀವು ಗ್ಯಾರಂಟಿ ಕೊಡ್ತಾರಂತ ಬಿಡ್ತಾರ ಇವರು. ಮೊನ್ನೆ ಬಿಹಾರದಾಗ ಏನು ಹೇಳೋದಲ್ಲಿ ಒಬ್ಬ ಪಾರ್ಟಿ ಲೀಡರು ಎಲ್ಲ ಬ್ಯಾಂಕ್ಗಳಿಗೂ ಒಂದು ನೌಕರಿ ಕೊಡ್ತೀನಂದ. ಏನಂತಂದ ಪ್ರತಿಯೊಂದು ಕುಟುಂಬ ಒಂದು ನೌಕರಿ ಕೊಡ್ತೀನಂದ. ಯಾಕೆ 4 ಲಕ್ಷ ನೌಕರಿ ಒಂದೇನು ಗಂಟೆ ಏನು ಹೋಗ್ತದೆ ಮುಂದೆ ಸುಮ್ಕೊಡ್ರಪ್ಪ ನೀ ಸುಮ್ಕೊಡ್ರಿ ನೀ ಕುಡಿದು ಬಂದು ಏನು ಮಾತಾಡೋದು ಸುಮ್ಕೊಡ್ರಿ. ನೋಡಿ ಇವತ್ತ ಎಷ್ಟು ಬುದ್ಧಿ ನೋಡ್ರಿ. ಅವ್ರು ಭಾಳ ಹಿಂದುಳಿದವ್ರು ಬಿಹಾರ ರಾಜ್ಯದವ್ರು. ಅಲ್ಲಿ ಬರೀ ಗುಂಡಾಗಿರಿ ಇತ್ತು. ಅದೇನ್ ಮಾಡ್ತಿದ್ರಂದ್ರ ಸೂತ್ರ ಕಂಡು ಹಿಡಿದ್ರು ಒಂದು 2 ರಾಜ್ಯದಾಗ. ಒಂದು ಮುಲಾಯಂ ಸಿಂಗ್ ಯಾದವ್, ಒಂದು ಲಾಲು ಪ್ರಸಾದ್ ಯಾದವ್. ಏನಪ್ಪ ಅಂದ್ರೆ ಹಿಂದೂಗಳನ್ನ ಹೊಡಿದ್ರು. ಯಾದವರು ಮೇಜರ್ ಕಮ್ಯುನಿಟಿ, MY ಅಂತ ಮಾಡಿದ್ರು. ಎಂ ಅಂದ್ರ ಮುಸ್ಲಿಮರು, Y ಅಂದ್ರ ಯಾದವ್. ಇವೆರಡು ಓಟ್ ಬಂದ್ರೆ ಸರ್ಕಾರ ಆಗಿಬಿಡ್ತಿತ್ತು. ಆರಾಮ್ ಮುಖ್ಯಮಂತ್ರಿ ಆಗಿ ಎಲ್ಲ ಮಸೂದಿಗಳು ಕಟ್ಟಲಿಕ್ಕೆ, ಸ್ಮಶಾನಗಳು, ಭೂಮಿ ಬೇಕಾದಷ್ಟು ಅವ್ರಿಗೆ ಏನು ಬೇಡ್ತಾರ ಅವ್ರ ಜನ ಬೇಕಾದಷ್ಟು ಗೋಗಳನ್ನು ಕಡಿಗಿ ಈ ರೀತಿ ಒಂದು ವಾತಾವರಣ ಇದ್ದಂಥ ಉತ್ತರ ಪ್ರದೇಶ, ಬಿಹಾರ ಇವೆಂದೂ ಅಲ್ಲಿ ಹಿಂದುತ್ವ ಬರುದಿಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರೆ ಬಂಧುಗಳ ಮೊನ್ನೆಯ ಚುನಾವಣೆ ನೋಡಿದ್ರೆ ಜನ ಹೆಂಗ ಗಾಳಿ ಎಷ್ಟೇ ಗ್ಯಾರಂಟಿ ಕೊಡ್ತೀನಂದ್ರೂ ಗ್ಯಾರಂಟಿ ನೋಡ್ಲಿಲ್ಲ. ಅವ್ರಿಗೆ ಯಾವ ಗ್ಯಾರಂಟಿ ಬೇಕಾಗೈತೆ ಅಂದ್ರೆ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಆಸ್ತಿ ಉಳಿಬೇಕು. ನೀವು ಒಬ್ಬರ ರಾಷ್ಟ್ರೀಯ ಒಬ್ಬ ಪಕ್ಷದ ಒಬ್ಬ ಅಧ್ಯಕ್ಷ ಭಾಷಣ ಮಾಡ್ತಾನೆ ಇಲೆಕ್ಷನ್ದಲ್ಲಿ ಏನಂತ ಹೇಳಿ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಹಿಂದೂಗಳ ಮನೆಯ ಹಕ್ಕು, ಅವರಲ್ಲಿಯೋ ಬಂಗಾರ, ರೊಕ್ಕ, ಭೂಮಿ ಎಲ್ಲ ಕಸ್ಕೊಂಡು ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಒಬ್ಬರು ಭಾಷಣ ಮಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷ. ಯಾಕಂದ್ರೆ ಆ ಒಂದು ಕಾರಣ ಏನಂದ್ರೆ ಈ ದೇಶನಾಗ ಮುಸ್ಲಿಮರು ಅಟ್ಟೆ ಓಟ್ ಹಾಕಿದ್ರೆ ಉಳಿದಿದವ್ರು ಊಟ ಬೇಡ ಅಂತ ಕೆಟ್ಟ ಸಂಸ್ಕೃತಿ ಬಂದಿದ್ದು. ಯಾಕಂದ್ರೆ ನಮ್ಮಲ್ಲಿರುವಂತ ಜಾತಿ ವ್ಯವಸ್ಥೆ, ಆ ಜಾತಿ ವ್ಯವಸ್ಥೆ ಲಾಭ ತಗೊಂಡು ಇಷ್ಟು ದಿವಸ ಇವರು ಅಧಿಕಾರ ಮಾಡಿದ್ರು, ಮಜಾ ಮಾಡಿದ್ರು. ಆದ್ರೆ ಇವತ್ತು ಜನ ಜಾಗೃತರಾಗಿ ಯಾರು ಒಂದು ಕಾಲದಲ್ಲಿ ಕೇಸರಿ ಹಾಕೊಳಕ್ ನಾಚ್ತಿದ್ರು, ಬತ್ತಿ ಹಚ್ಕೊಳಕ್ ನಾಚ್ತಿದ್ರು, ಕೇಸರಿ ತಿಲ್ಕ ಇಟ್ಕೊಳಕ್ ನಾಚ್ತಿದ್ರು. ಆ ರೀತಿ ಒಂದು ಸಮಾಜ ನಿರ್ಮಾಣ ಆದಂತದ್ದು ಈ ಎಲ್ಲಿ ಹಳ್ಳಿಯಾಗ ಹೋದ್ರು ಸಹಿತ ಮದ್ದೂರ್ನಾಗ ನಾನು ನೋಡಿದೆ ಎಲ್ಲರೂ ಶಾಲ ಕೇಸರಿ. ಅಲ್ಲಿ ಇರ್ಲೇ ಇಲ್ಲ. ಅಲ್ಲಿ ಒಂದು JDS ಹಾಕೋಬೇಕು, ಒಂದು ಕಾಂಗ್ರೆಸ್ ಎರಡೇ ಜರಿದ್ದು. ಈಗ ನಿನ್ನೆ ನಾನು ನಾಗಮಂಗಲಕ್ಕೆ ಹೋಗಿದ್ದೆ. ಅದು 7,000 ಜನ ಸೇರಿದ್ರು. ಏನು ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ, ಸ್ಟೇಜ್ ಇಲ್ಲ, ಮೈಕ್ ಇಲ್ಲ, ಒಂದು ಗಾಡಿ ಮ್ಯಾಗ ನಿಂತು ಭಾಷಣ ಮಾಡಿ ಬಂದೆ. ಈ ಎಲ್ಲ ಪರಿವರ್ತನೆ ಮಧ್ಯದಲ್ಲಿ ಏನು ಹಾನಗಲ್ ಕುಮಾರಸ್ವಾಮಿಗಳಂದ್ರೆ ಬಹುಶಃ ವೀರಶೈವ ಏನು ಅಖಿಲ ಭಾರತ ವೀರಶೈವ ಮಹಾಸಭಾ ಕಟ್ಟದಂತ ಪೂಜ್ಯರು ಯಾರಪ್ಪ ಅಂದ್ರೆ ಇವತ್ತು ಹಾನಗಲ್ದ ಕುಮಾರಸ್ವಾಮಿಗಳು, ಶಿರಸೈ ಲಿಂಗರಾಜರು ಎಲ್ಲ ಅವತ್ತಿನ ಪುಣ್ಯಾತ್ಮರು ಕೂಡಿ ವೀರಶೈವ ಲಿಂಗಾಯತರು ಒಂದಾಗಬೇಕು, ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಆ ಕಲ್ಪನೆ ಇಟ್ಕೊಂಡು ಇವತ್ತು ಕುಮಾರಸ್ವಾಮಿಗಳು ಈ ಮಹಾಸಭಾ